ಸ್ವಾಮೀಜಿಯವರ ಚರಣ ಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ಮಾಡ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಮಂಕಾಳು ವೈದ್ಯರವರೇ, ಶಾಸಕರಾದಂತಹ ಶ್ರೀಯುತ ಶಿವರಾಮ್ ಹೆಬ್ಬಾರ್ ಅವರೇ, ಭೀಮಣ್ಣ ನಾಯ್ಕ ಅವರೇ, ಶಾಂತಾರಾಮ್ ಸಿದ್ದಿ ಅವರೇ, ಹಾಗೂ ಇದುವರೆಗೆ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರುವಂತಹ ಶ್ರೀಯುತ BM ಕುಮಾರಸ್ವಾಮಿ ಅವರೇ, ಅನಂತ ಶಿಸವನ್ನು ಒಳಗೊಂಡಂತೆ ವೇದಿಕೆ ಮೇಲಿರುವಂತಹ ಎಲ್ಲ ಸಂಘಟಕ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂತಹ ಪ್ರಮುಖರೇ, ಸಭೆಯಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಿಗಳೇ, ಮಾಧ್ಯಮದ ಸ್ನೇಹಿತರೆ, ನಾನು ನನ್ನ ಮಾತು ಎಲ್ಲಿಂದ ಶುರು ಮಾಡಲಿ ಅಂತ ನೋಡಿದೆ. ಹಿಂದೆಲ್ಲ ಮಾತನಾಡೋದ್ರ ಬಗ್ಗೆ ಮಾತಾಡ್ಕೊಂಡು ಶುರು ಮಾಡ್ಲು ಅಥವಾ ನನ್ನದೇ ಒಂದು ಮಾತಿದೆ ನಾನು ಆಡ್ಲು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೆಂದ್ರೆ ನಮಗೂ ಬಹಳ ಮಾತಾಡ್ಲಿಕ್ಕೆ ಬರ್ತದೆ, ನಮಗೂ ಆದ್ರೆ ಈ ವೇದಿಕೆಯಲ್ಲಿ ಏನ್ ಮಾತಾಡಬೇಕು ಅಂತ ನನಗೆ ಗೊತ್ತದೆ. ಹಾಗಾಗಿ ಇನ್ನೇನೂ ಮಾತಾಡೋದಿಲ್ಲ. ಈ ವೇದಿಕೆಗೆ ಏನ್ ಮಾತಾಡಬೇಕು, ಪೂಜ್ಯ ಸ್ವಾಮೀಜಿಯವರಿಗೆ ಏನ್ ಮಾತಾಡಬೇಕು ಅದನ್ನ ಮಾತಾಡ್ತೇನೆ. ತಾವು ಉಳಿದಿದ್ದು ಯಾವ ವಿಷಯ ಈ ಪ್ರಸ್ತಾಪ ಏನಾಗಿದೆಯಲ್ಲ ಅದಕ್ಕೆ ಉತ್ತರ ನಾನು ಕೊಡ್ಲಿಕ್ಕೆ ಬರಲಿಲ್ಲ ಅಂತ ಅನ್ಕೋಬೇಡಿ. ನಾನು ಇಷ್ಟೇ ಹೇಳೋದು, ನಾನು ಪರಿಸರ ಹೋರಾಟದಲ್ಲಿ 90ನೇ ಇಸ್ವಿಯಿಂದ ಪೂಜ್ಯ ಸ್ವಾಮೀಜಿಯವರು ಪಾದಯಾತ್ರೆಯನ್ನು ಯಾವಾಗ ಮಾಡಿದ್ರು ಆ ಕ್ಷಣದಿಂದ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಒಬ್ಬ ಪದಾಧಿಕಾರಿಯಾಗಿದ್ದೇನೆ, ಇವತ್ತಿಗೂ ಇದ್ದೇನೆ. ಅವತ್ತಿಂದ ಇವತ್ತಿನ ತನಕ ನಿಮ್ಮ ಪ್ರತಿನಿಧಿಯಾಗಿ ನನ್ನ ನಿಲುವಿನಲ್ಲಿ ಯಾವ ಕ್ಷಣದಲ್ಲೂ ವ್ಯತ್ಯಾಸ ಆಗಿಲ್ಲ, ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೇನೆ. ನೀವೆಲ್ಲ ಸಾಕ್ಷಿ ಇದ್ದೀರಿ. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನಮ್ಮ ಜಿಲ್ಲೆಯ ಪರಿಸರದ ರಕ್ಷಣೆಯಲ್ಲಿ, ಪ್ರಕೃತಿಯ ರಕ್ಷಣೆಯಲ್ಲಿ, ನಮ್ಮ ಜಿಲ್ಲೆಯ ಆಗು ಹೋಗುಗಳ ಹಿನ್ನೆಲೆಯಲ್ಲಿ ಯಾವೆಲ್ಲ ನಿರ್ಣಯವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಅನ್ನುವಂತ ಮಾತು ಹೇಳಿದ್ದೇನೆ. ಅಷ್ಟೇ ಅಲ್ಲ, ಇವತ್ತು ನಮ್ಮೆಲ್ಲ ಪ್ರತಿನಿಧಿಗಳ ಮೇಲೆ ವಿಶ್ವಾಸ ಇಟ್ಟು ಹೇಳ್ತೇನೆ, ನಾವೆಲ್ಲರೂ ಬದ್ಧರಾಗಿದ್ದೇವೆ ನಿಮಗೆ ಜೊತೆಯಲ್ಲಿ ಅನ್ನೋದನ್ನ ನಾನು ವಿಶ್ವಾಸದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಸಮಾವೇಶ ಬಹಳ ಸೂಕ್ಷ್ಮವಾದಂತ ಜವಾಬ್ದಾರಿಯುತವಾದ ಸಮಾವೇಶ. ನಾವೆಲ್ಲರೂ ದೇಶದ ಉದ್ದಗಲದ ಪರಿಸ್ಥಿತಿಗಳನ್ನ ನೋಡಿದ್ದೇವೆ. ನಾನು ಬಹಳ ವಿವರಕ್ಕೆ ಹೋಗೋದಿಲ್ಲ, ಸಮಯ ಕಡಿಮೆ ಇದೆ. ನೀರು ಬೆಂಕಿ ಆರಿಸೋದಕ್ಕೆ ಬಳಸೋದು ನಮ್ಗೆ ಗೊತ್ತಿದೆ. ನೀರು ಬೆಂಕಿಯನ್ನ ಆರಿಸೋದಕ್ಕೆ ಬಳಸೋದು, ಆದ್ರೆ ನೀರು ಅದು ಹೇಗೆ ಬೆಂಕಿಯನ್ನ ಹಚ್ಚುತ್ತೆ ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ. ಅಷ್ಟು ಸೂಕ್ಷ್ಮವಾದಂತ ವಿಷಯ ಅದು, ಅಷ್ಟು ಜವಾಬ್ದಾರಿಯುತವಾದಂತ ವಿಷಯ ಅದು. ಹಾಗಾಗಿ ಇಂಥ ಒಂದು ಮಹತ್ವದ ಸೂಕ್ಷ್ಮವಾದಂತ ವಿಷಯದಲ್ಲಿ ಇನ್ನೊಬ್ಬರ ಭಾವನೆಗಳನ್ನು ಸಹ ನಾವು ಅಷ್ಟೇ ಗೌರವಯುತವಾಗಿ ಅದನ್ನ ಸ್ವೀಕರಿಸ್ತಾ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಪರಿಹಾರವನ್ನ ಕಂಡುಕೊಳ್ಬೇಕಾದಂತದ್ದು ನಮ್ಮೆಲ್ಲರ ಒಟ್ಟಾದಂತ ಜವಾಬ್ದಾರಿ. ಹಿಂದಿನಿಂದ ನಮ್ಮ ಹಿರಿಯರ ಕಾರಣದಿಂದಾಗಿ ನಮ್ಮೆಲ್ಲರಿಗೆ ಬಳುವಳಿಯಾಗಿ ನಮಗೆ ಈ ಪಶ್ಚಿಮ ಘಟ್ಟದ ನಿತ್ಯ ಹರಿದುರಣ ಕಾಡು ನಮಗೆ ಸಿಕ್ಕಿದೆ. ಉಸಿರಾಡೋದಕ್ಕೆ ಶುದ್ಧ ಗಾಳಿ, ಕುಡಿಯೋದಕ್ಕೆ ಶುದ್ಧ ನೀರು, ಕೃಷಿಗೆ ಶುದ್ಧ ಭೂಮಿ, ನಮಗೇನು ಇವೆಲ್ಲವೂ ಸಿಕ್ಕಿದೆ ನಮಗೆ ನಮ್ಮ ಹಿಂದಿನವರ ತ್ಯಾಗದಿಂದ, ಹಿಂದಿನವರ ಕೊಟ್ಟಂತ ಬಳುವಳಿಯ ಕಾರಣದಿಂದ. ಈಗ ನಮ್ಮ ಜವಾಬ್ದಾರಿ ಮುಂದಿನ ಪೀಳಿಗೆಗಳಿಗೆ ಇದನ್ನು ಹಸ್ತಾಂತರಿಸಬೇಕಾಗಿದೆ, ಈ ಎಲ್ಲ ಸಂಗತಿಗಳನ್ನು. ಹಾಗಾಗಿ ನಾವು ಇವತ್ತು ಇಲ್ಲಿ ಸೇರಿರುವಂತವರು ಬಹಳ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೋಸ್ಕರವಾಗಿ ಸೇರಿದ್ದೀವಿ. ಕೇವಲ ನಮ್ಮ ರಕ್ಷಣೆಗೆ ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗಳ ರಕ್ಷಣೆಗೆ ನಾವು ಇಲ್ಲಿ ಸೇರಿದ್ದೇವೆ ಅನ್ನುವಂತ ಹೊಣೆಗಾರಿಕೆ, ಜವಾಬ್ದಾರಿ ನಮ್ಮೆಲ್ಲರಿಗೂ ಇದ್ದೇ ಇದೆ. ಬಂಧುಗಳೇ, ಈ ಯೋಜನೆಗಳು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ, ಇವತ್ತು ನಿನ್ನೆ ಶುರುವಾಗಿರೋದಲ್ಲ. 30 ವರ್ಷದ ಹಿಂದೆ ಬೇಡ್ತಿ ಯೋಜನೆ, ಅಘನಾಶಿನಿ ಯೋಜನೆ ವಿಷಯದಲ್ಲಿ ಪೂಜ್ಯ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿದರು. 80ರಲ್ಲೇ ಅಪ್ಪಿಕೋ ಚಳವಳಿ ಆಯಿತು. ನಮ್ಮ ಜಿಲ್ಲೆಯ ಇತಿಹಾಸವನ್ನು ನಾವು ನೋಡಿದ್ರೆ ಶಿವರಾಮ್ ಕಾರಂತರು ಪರಿಸರಕ್ಕೋಸ್ಕರವಾಗಿ ಲೋಕಸಭೆಗೆ ಸ್ಪರ್ಧಿಸಿದ್ರು. ನಮ್ಗೆ ಗೊತ್ತಿದೆ ಹೊನ್ನಾವರದ ನಮ್ಮ
ಕುಸುಮಾ ಸೊರಬ್ ಅವರು ಇಡೀ ಜಿಲ್ಲೆಯಲ್ಲಿ ಆ ಕಷ್ಟದ ಸಂದರ್ಭದಲ್ಲಿ ನಮ್ಮಲ್ಲಿ ಪರಿಸರ ಜಾಗೃತಿಯನ್ನು ಉಂಟು ಮಾಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಅಂತ. ಇವತ್ತು ನಿನ್ನೆ ಶುರುವಾಗಿದ್ದಲ್ಲ ಇದು ಯಾವುದು. ನದಿ ಇದೆ ನಮ್ಮ ಹತ್ರ, ಆ ಪವಿತ್ರ ನದಿ ಇದೆ, ಸಮೃದ್ಧ ನದಿ ಇದೆ. ಹಾಗಾಗಿ ಈ ರೀತಿಯ ತೂಗುಗತ್ತಿ ಇದು ಅವತ್ತಿಂದಲೂ ಇದೆ, ಇವತ್ತು ಮತ್ತೆ ಆ ತೂಗುಗತ್ತಿ ಬೀಸ್ತಾ ಇದೆ. ಇದಕ್ಕೆ ಯಾರ್ಯಾರು ಏನ್ ಕಾರಣ ಅನ್ನೋದು ನಾನು ಇಲ್ಲಿ ವಿಶ್ಲೇಷಣೆ ಮಾಡೋದಿಲ್ಲ. ಯಾರಾದ್ರೂ ಏನಾದ್ರೂ ಎಲ್ಲೆಲ್ಲಾದ್ರೂ ಕಾರಣರಿದ್ರೆ ನಮ್ಗೆ ಗೊತ್ತಿದೆ ಅದು ಯಾರ್ಯಾರು ಎಲ್ಲೆಲ್ಲಿ ಕಾರಣ ಅಂತ. ಯಾರು ತಿಳ್ಕೊಳ್ಳಿಕ್ಕಾಗದೆ ಇರುವಂತ ಸ್ಥಿತಿಯಲ್ಲಿ ಇಲ್ಲ. ನಮಗೆ ಶರಾವತಿ ನದಿ ತಿರುವು ಯೋಜನೆ ಮಂಕಾಡು ವೈದ್ಯರ ಕ್ಷೇತ್ರದಲ್ಲೇ ಬರೋದು, ಅದು ರಾಜ್ಯ ಸರ್ಕಾರದೇ ಯೋಜನೆ. ಅದು ಅದರಿಂದ ಆಗ್ತಾ ಇರೋ ತೊಂದರೆಯೂ ನಮ್ಗೆ ಗೊತ್ತಿದೆ, ಅದು ಅವರಿಗೂ ಗೊತ್ತಿದೆ. ನಾವೆಲ್ಲ ಸೇರಿ ಬೇಡತಿ ಅಘನಾಶಿನಿ ಹಿಡಿದಾಗೆ ಶರಾವತಿ ನದಿ ಯೋಜನೆಯೂ ಸಹ, ಪಂಪ್ ಸ್ಟೋರೇಜ್ ಯೋಜನೆಯೂ ಸಹ ನಮ್ಮ ಜಿಲ್ಲೆಗೆ, ಪ್ರಕೃತಿಗೆ, ಪರಿಸರಕ್ಕೆ ಅಪಾಯಕಾರಿ ಅನ್ನುವಂಥದ್ದು ಇದ್ದೇ ಇದೆ. ಅದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಈ ಸಮಾವೇಶದಲ್ಲಿ ಅದು ಒಂದು ವಿಷಯವೇ ಇದೆ. ಯೋಜನೆ ಆಗಿದೆ. ಬಂಧುಗಳೇ, ನಾವು ನಮ್ಮ ಜಿಲ್ಲೆ ಈ ಸಮೃದ್ಧತೆ ಇರೋದ್ರಿಂದಾಗಿ ಅನೇಕ ಸಮಸ್ಯೆಗಳು ನಮಗೆ ಉದ್ಭವ ಆಗಿದ್ದಿದೆ. ಕಾಲಕ್ಕೆ ನಾವೆಲ್ಲರೂ ಸಂಘಟಿತರಾಗಿದ್ದ ಕಾರಣದಿಂದಾಗಿ ನಮಗೆ ಪರಿಹಾರವೂ ಸಿಕ್ಕಿದೆ. ನಾನು ಕೈಗ ಯಾವಾಗ ಮತ್ತೆ ಶುರುವಾಯಿತು ಅನ್ನೋದನ್ನು ಹೇಳೋದಿಲ್ಲ. ಇವತ್ತು 5-6 ಹೇಳುವಾಗ ಹಿಂದೆ ಯಾವಾಗ ಶುರುವಾಯಿತು ಅನ್ನೋದನ್ನ ನಾನು ಉಲ್ಲೇಖಿಸೋದಿಲ್ಲ. ನಮ್ಮ ಸಮಸ್ಯೆಗೆ ಪರಿಹಾರಕ್ಕೆ ನಾವು ಒಟ್ಟಾಗಿ ಒಂದಾಗಿ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರಯತ್ನವನ್ನ ನಾವು ಮುಂದುವರಿಸೋಣ ಅನ್ನುವಂತ ಮಾತನ್ನ ಮತ್ತೆ ನಾನು ನಿಮ್ಮಲ್ಲಿ ಹೇಳ್ತಾ, ನಾವು ಈಗಾಗಲೇ ನಮ್ಮ ಜಿಲ್ಲೆಯ ಜನ ತ್ಯಾಗ ಮಾಡಿದ್ದೇವೆ. 8 ಡ್ಯಾಮ್ಗಳ ಮೂಲಕ ಕರೆಂಟ್ ಕೊಟ್ಟಿದ್ದೇವೆ. ಕೈಗಾ ಮೂಲಕ, ಸೀಬರ್ಡ್ ಮೂಲಕ, ಅದು ಇದು ಯೋಜನೆಗಳ ಮೂಲಕ ಇಡೀ ರಾಜ್ಯಕ್ಕೆ ಬೆಳಕನ್ನ, ಸಮೃದ್ಧವಾದಂತಹ ಆದಾಯವನ್ನು ನಾವು ಕೊಟ್ಟಿದ್ದೇವೆ. ಅದರ ದುಷ್ಪರಿಣಾಮ ಅನುಭವಿಸಿದ್ದೇವೆ. ನಿರಾಶ್ರಿತರಿಗೆ ಸಮಸ್ಯೆ ಇದೆ, ಪರಿಹಾರ ಇಲ್ಲ. ತಕ್ಕಂತೆ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ, ರಸ್ತೆಗೋ, ಸೇತುವೆಗಳಿಗೋ, ನೀರಿಗೋ, ಅರಣ್ಯ ಅತಿಕ್ರಮಣದ ಸಮಸ್ಯೆಗೋ, ಹಸಿರೆಲೆ ರೋಗಕ್ಕೋ, ಇನ್ನೇನೋ ಏನೇನು ಸಮಸ್ಯೆ ಇದೆಯೋ ಆ ಸಮಸ್ಯೆಗಳಿಗೋ ಪರಿಹಾರ ವಿಶೇಷವಾಗಿ ಬಂದಿದ್ಯಾ? ಇದು ಪ್ರಶ್ನಾರ್ಥಕ ಚಿಹ್ನೆ. ನಾವು ಅನುಭವಿಸಿದ್ದೀವಿ ಕಷ್ಟ. ಇಷ್ಟೇ ಅಲ್ಲ, ಕಳಚೆಯಲ್ಲಿ ಧರೆ ಕುಸಿತ ಆಯ್ತು, ಶಿರೂರು ಗುಡ್ಡ ಕುಸಿತ ಆಯ್ತು, ಭಟ್ಕಳದಲ್ಲಿ ಘೋರಾಕಾರ ಮೇಘ ಸ್ಫೋಟ ಆಯ್ತು, ಮತ್ತಿಘಟ್ಟದಲ್ಲಿ ಧರೆ ಕುಸಿತ ನೋಡಿದ್ದೇವೆ. ಇಡೀ ಜಿಲ್ಲೆ ಉತ್ತರದಲ್ಲಿ ಪ್ರಕೃತಿಯ ವಿಕೋಪ ಏನೆಲ್ಲ ಆಗಿದೆ, ಅದು ಕಷ್ಟ ನಾವೆಲ್ಲ ನೋಡಿದ್ದೇವೆ. ನಾವು ಇವತ್ತು ಈ ಮಾತುಗಳನ್ನು ಹೇಳುವಾಗ ಈ ನೋವನ್ನು ಅನುಭವಿಸಿ ಹೇಳ್ತಾ ಇದ್ದೇವೆ, ಈ ಕಷ್ಟವನ್ನು ಅನುಭವಿಸಿ ಹೇಳ್ತಾ ಇದ್ದೇವೆ. ನಮಗೆ ಇನ್ನು ಯಾವುದು ಯೋಜನೆ ಬೇಡ ಅಂತ ಹೇಳೋದು ನಮ್ಮ ಕೇವಲ ಮೇಲ್ನೋಟದ ಮಾತುಗಳಲ್ಲ. ಯೋಜನೆಗಳ ಮೂಲಕ ಆಗಿರುವಂತಹ ಅನಾಹುತಗಳನ್ನ, ತೊಂದರೆ ತೊಡಕುಗಳನ್ನ ಅನುಭವಿಸಿ ಮಾತನ್ನ ಹೇಳ್ತಾ ಇದ್ದೇವೆ. ನಮಗೆ ನಮ್ಮ ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆದ ಹೊರತು ನೀವು ಇನ್ನೇನು ಯೋಜನೆಗಳನ್ನ ನಮ್ಮ ಜಿಲ್ಲೆಗೆ ತರಬೇಡಿ ಅಂತ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಒಗ್ಗಟ್ಟಿನಿಂದ ನಾವು ಹೇಳ್ತಾ ಇದ್ದೇವೆ. ಒಗ್ಗಟ್ಟಿನಿಂದ ನಾವು ಬಲವಾಗಿ ಹೇಳಬೇಕಾಗಿದೆ. ನೀವು ನನ್ನನ್ನು ಪಾರ್ಲಿಮೆಂಟಿಗೆ ಆರಿಸಿದ್ರಿ. ಪಾರ್ಲಿಮೆಂಟಿಗೆ ಹೋಗಿ ಮೊದಲ ಮಾತನ್ನ ನಾನು ಆಡಿದ್ದು ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆಗಲಿ ಅಂತ. ಯಾರಾದ್ರೂ ಮಾತಾಡಿಲ್ಲ ಅಂತ ಅನ್ಕೊಂಡ್ರೆ ನಾನು ಅದನ್ನು ಸ್ಪಷ್ಟಪಡಿಸುವುದಕ್ಕೆ ಬಯಸ್ತಾ ಇದ್ದೇನೆ. ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಒಟ್ಟಾಗಿ ಒಂದಾಗಿ ಮಾಡ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರ ಆದೇಶದಂತೆ ನಾವು ಎಲ್ಲರೂ ಜೊತೆ ಸೇರಿ, ನಮ್ಮ ನಿಯೋಗದಲ್ಲಿ ಹೆಬ್ಬಾರವರಿದ್ರು, ಭೀಮಣ್ಣ ನಾಯ್ಕರವರಿದ್ರು, ಶಾಂತಾರಾಮ್ ಸಿದ್ದಿ ಅವರಿದ್ರು. ಅವತ್ತು ವೈದ್ಯರಿಗೆ ಬೇರೆ ಏನೋ ತೊಂದರೆ ಆಯ್ತು, ಅವ್ರು ಬರಲಿಲ್ಲ. ಆದ್ರೆ ಉಳಿದವರೆಲ್ಲ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಧಾರಣಾ ಸಾಮರ್ಥ್ಯದ ಅಧ್ಯಯನ ಮಾಡಿ DPR ಒಪ್ಪಿಗೆ ಕೊಡಬೇಡಿ, ನಿಮ್ಮ ಹತ್ರ ಅನುಮತಿ ಕೇಳಿದ್ದಾರೆ, ನೀವು ಕೊಡಬೇಡಿ ಒಪ್ಪಿಗೆ ಅಂತೆಲ್ಲ ಹೇಳಿ ಬಂದ್ವಿ. ನಾವು ಮುಂದೆ ಹೋಗಿದೆ ಒಂದು ಹೆಜ್ಜೆ. ಈಗ DPR ಸ್ಟೇಜಿಗೆ ನಾನು ಇವತ್ತು ಹೇಳ್ತೇನೆ, ಬೆಂಗಳೂರಲ್ಲಿ ವಿಜ್ಞಾನಿಗಳ ಒಂದು ಸಮ್ಮೇಳನ ಆಯ್ತು ಪೂಜ್ಯ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ. ಆ ಸಮ್ಮೇಳನದಲ್ಲಿ ತಜ್ಞರು, ವಿಜ್ಞಾನಿಗಳು ಬಂದಿದ್ರು. ಅವರು ಈ ಯೋಜನೆ ಬಗ್ಗೆ ಏನಾಗಬೇಕು, ಏನಿಲ್ಲ ಇತ್ಯಾದಿಗಳನ್ನೆಲ್ಲ ಹೇಳಿದಾಗ ನನಗೆ ಅಲ್ಲಿಯ ವಿಜ್ಞಾನಿಗಳು ಶ್ರೀಯುತ ರಾಮಚಂದ್ರ ಅವರು ನೋಡಿಕೊಂಡಂತೆ ಅನೇಕರು ಮನವಿಯನ್ನು ಕೊಟ್ಟರು. ಇದು ನೀವು ಕೇಂದ್ರ ಸರ್ಕಾರದಲ್ಲಿ ಕೊಡಬೇಕು ಅಂತ. ನಾನು ನೆಕ್ಸ್ಟ್ ಡೇ 7ನೇ ತಾರೀಕು ಆಗಿರೋದು, 8ನೇ ತಾರೀಕು
ಅಥವಾ 9 ಇರಬೇಕು. ದೆಹಲಿಗೆ ಪಾರ್ಲಿಮೆಂಟ್ ಅಧಿವೇಶನಕ್ಕೆ ನಾನು ಹೋದಾಗ CR ಪಾಟೀಲ್ ಅವರನ್ನ ಭೇಟಿ ಮಾಡಿ ಆ ಮನವಿಯನ್ನು ಕೊಟ್ಟು ಆ ಮನವಿಗೆ ಉತ್ತರ ಬಂದಿದೆ. ಪಶ್ಚಿಮ ಘಟ್ಟದಲ್ಲಿ ಯಾವ ಯೋಜನೆ ತಗೋಬೇಕು ತಗೋಬಾರ್ದು ಅನ್ನೋದ್ರ ಅಧ್ಯಯನ ಆಗ್ಬೇಕು ಅನ್ನುವಂತ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆಗ್ಬೇಕು ಅನ್ನುವಂತ ವಿಷಯಕ್ಕೆ ನಾವು ಕೆಲಸ ಮಾಡ್ತಿದ್ದೇವೆ. ನಾವು ನಿಮ್ ಜೊತೆಗಿದ್ದೇವೆ, ಜಿಲ್ಲೆ ಜನರ ಜೊತೆಗೆ ಇರಲೇಬೇಕಾಗಿದೆ, ಇದ್ದೇವೆ. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಇದೆ, ಅದ್ರ ಜೊತೆಗಿದ್ದೇವೆ ನಾವು. ನಾನು ಈ ಸಂದರ್ಭದಲ್ಲಿ ಇನ್ನು ಹೆಚ್ಚು ಇನ್ನೇನು ಹೇಳೋದಕ್ಕೆ ಬಯಸದೆ ಬಂಧುಗಳೇ, ನಾವು ಇವತ್ತು ಪಕ್ಷಾತೀತವಾಗಿ ಯಾವ ಭೇದ ಭಾವ ತಾರತಮ್ಯ ಇಲ್ಲದೆ ಎಲ್ಲ ಪೂಜ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನಾವು ಸೇರಿದೆ. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನಿರಂತರವಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ವೇದಿಕೆ ಮೇಲಿರುವಂತ ನಾವೆಲ್ಲ, ಸಭೆಯಲ್ಲಿರುವಂತ ನಾವೆಲ್ಲ ಒಂದೇ ಒಂದು ನಿರ್ಣಯವನ್ನ ಇವತ್ತು ಮಾಡೋಣ. ಮುಂದೆ ಯಾವುದೇ ಸಂದರ್ಭದಲ್ಲಿಯೂ ಸಹ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಪೂಜ್ಯ ಸ್ವಾಮೀಜಿಗಳು ಯಾವೆಲ್ಲ ಆದೇಶವನ್ನ ಕೊಡ್ತಾರೋ ನಾವೆಲ್ಲರೂ ಅದನ್ನ ಶಿರಸಾವಹಿಸಿ ಪಾಲಿಸ್ತೇವೆ ಅನ್ನುವಂತ ಬಲವಾದ ನಂಬಿಕೆಯಿಂದ ಕೆಲಸ ಮಾಡೋಣ. ನಾವು ಆ ರೀತಿಯಲ್ಲಿ ಬಲವಾಗಿ ನಂಬಿಕೆಯಿಂದ ಕೆಲಸ ಮಾಡೋಣ ಅಂತ ನಾನು ಕೇಳಿಕೊಳ್ತೇನೆ. ನಾನು ಈ ಒಂದು ವಿಶೇಷವಾಗಿ ನಮ್ಮ ಇವತ್ತಿನ ಈ ಶಿರಸಿಯ ಈ ಸಭೆಯನ್ನ ನೋಡಿದ್ರೆ ಯಾರಾದರೂ ಈ ಯೋಜನೆಗಳನ್ನು ಮಾಡಬೇಕು ಅಂತ ಯೋಚಿಸ್ತಾ ಇರೋರು ಎಲ್ಲೇ ಇದ್ರು ಬೇಡಪ್ಪ, ಉತ್ತರ ಕನ್ನಡ ಜಿಲ್ಲೆ ಈ ಯೋಜನೆ ತಗೊಳ್ಳೋದು ಬೇಡ ಅನ್ನುವಂತ ಸಂದೇಶವನ್ನು ನೀವು ಇವತ್ತು ಕೊಟ್ಟಿದ್ದೀರಿ. ಕೊಟ್ಟಿದ್ದೀರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ನೀವು ಇಲ್ಲಿ ಸೇರಿ ನಮ್ಮ ಜಿಲ್ಲೆಯ ಈ ಪ್ರಕೃತಿಯನ್ನ, ಪರಿಸರವನ್ನು ಉಳಿಸಬೇಕು, ಭವಿಷ್ಯದ ಜನಾಂಗದ ಜವಾಬ್ದಾರಿಯನ್ನ ನಾವು ನಿರ್ವಹಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಸ್ವಯಂ ಪ್ರೇರಣೆಯಿಂದ ಪೂಜ್ಯ ಸ್ವಾಮೀಜಿಗಳ ಅಪೇಕ್ಷೆಗಳಂತೆ ನಾವಿಲ್ಲಿ ಸೇರಿದ್ದೇವೆ. ಈ ಒಗ್ಗಟ್ಟನ್ನ ಕಾಯ್ಕೊಳ್ಳೋಣ. ನಾವು ಒಗ್ಗಟ್ಟಿನಲ್ಲೇ ಶಕ್ತಿ ಇರೋದು ನಮ್ಗೆ ಗೊತ್ತಿದೆ. ನಿಮ್ಮಲ್ಲಿ ಒಂದು ಮಾತನ್ನ ಹೇಳ್ತೇವೆ, ಪತ್ರಿಕೆಯಲ್ಲಿ ಬರುವಂತ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಉಳಿದಿದ್ದ ಯಾವುದೇ ಸುದ್ದಿ ನಿಮ್ಗೆ ಬಂದೇ ಬರುತ್ತೆ. ಅದೆಲ್ಲದಕ್ಕೆ ನಾವು ಮಾತಾಡ್ಕೊಳ್ತೀವಿ. ಆದ್ರೆ ಅಂತಿಮವಾಗಿ ಪೂಜ್ಯ ಸ್ವಾಮೀಜಿಯವರು ಏನ್ ಹೇಳ್ತಾರೋ ಅದನ್ನೇ ನಾವು ಕೇಳ್ತೀವಿ ಅನ್ನೋದು ಮಾತ್ರ ನಿಮ್ಮ ನಂಬಿಕೆ ಇರಲಿ. ಅದರಂತೆ ಇರ್ತೇವೆ. ನಮ್ಮ ಪರಿಸ್ಥಿತಿಗೆ